ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಸಿನಿಮಾ ಸೂಪರ್ ಹಿಟ್ ಆಗಿರುವಂಥದ್ದು. ಸೊ ಈ ಸಿನಿಮಾದ ಸಂದೇಶ ಮನೆ ಮನವನ್ನು ತಟ್ಟಿತ್ತು. ಯಾಕೆಂದರೆ ಸಿನಿಮಾದಲ್ಲಿ ಡ್ರಗ್ಸ್ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಿದರು. ಸೊ ಈ ವಿಚಾರ ಈಗ ರಾಜ್ಯ ಸರ್ಕಾರದ ಕದವನ್ನು ತಟ್ಟಿದೆ. ಯಾಕೆಂದರೆ ರೀಸೆಂಟಾಗಿ CM ಅವರು ಎಲ್ಲ ಮಿನಿಸ್ಟರ್ ಜೊತೆ ಒಂದು ದೊಡ್ಡ ಮಟ್ಟದ ಒಂದು ಸಭೆಯನ್ನು ನಡೆಸಿ ಡ್ರಗ್ಸ್ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತಾಡೋಕ್ಕೆ ಭೀಮಾ ಸಿನಿಮಾದ ನಿರ್ಮಾಪಕರಾದಂಥ ಕೃಷ್ಣ ಸಾರ್ಥಕ್ ಇದ್ದಾರೆ. ಬನ್ನಿ ಮಾತಾಡ್ತೋಣ. ಸರ್ ನಮಸ್ತೆ. ಸರ್, ಒಂದು ಸಿನಿಮಾದ ದೊಡ್ಡ ಗೆಲುವು ಅಂತಂದರೆ ಇದಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಥಿಯೇಟ್ರ್ನಲ್ಲಿ ಗೆಲ್ತು ದುಡ್ಡು ಮಾಡ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ರಾಜ್ಯ ಸರ್ಕಾರ ನಿಮ್ಮ ಹೋರಾಟಕ್ಕೆ ಸಾಥ್ ಕೊಟ್ಟು ಈಗ ಡ್ರಗ್ಸ್ ಏನಿದೆ ಅದರ ನಿರ್ಮೂಲನೆಗೆ ತೊಡೆತಟ್ಟು ನಿಂತಿದೆ ಅಂತಲೇ ಹೇಳ್ಬೋದು ಈ ವಿಚಾರವಾಗಿ. ಹೌದು, ಇಲ್ಲ ಇದು ತುಂಬ ಖುಷಿ ವಿಚಾರ ಆ್ಯಕ್ಚುಲಿ. ಅಂದರೆ ನನಗೆ ಆ್ಯಸ್ ಎ ಪ್ರೊಡ್ಯೂಸರ್ ಇದನ್ನು ಮೊನ್ನೆ ನೋಡಿದಾಗ ನಮ್ಮ ಇನ್ಸ್ಪೆಕ್ಟರ್ ರಾಜೇಶ್ ಸರ್ ಕಳಿಸ್ಕೊಟ್ರು ಅದು ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಅಂತ. ನಮ್ಮ CM ಸರು ಮತ್ತು ಹೋಮ್ ಮಿನಿಸ್ಟರ್ ಸರ್ ಇಬ್ಬರು ಸೇರಿ ಅದು ಇದು ಮಾಡಿರೋದು, ಅವ್ರ ನೇತೃತ್ವದಲ್ಲಿ ಆಗಿರೋದು ಅಂತ. ಅದು ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ಒಂದು ಸಿನಿಮಾ ಸಕ್ಸಸ್ಸು, ಈಗ ನಾವು ಒಂದು 2.5 ವರ್ಷದ ಜರ್ನಿ ಭೀಮಾ ಅಂತ ತೊಗೊಂಡ್ರೆ ಅಲ್ಲಿ ಫಸ್ಟ್ ಡೇಯಿಂದನೂ ಎಲ್ರದ್ದು ಹಾರೈಕೆ ಅದೇ, ಒಂದು ಸಿನಿಮಾ ಸಕ್ಸಸ್ ಆಗಬೇಕು. ನಿರ್ಮಾಪಕರು ಅಂತ ಬಂದಾಗ ಹೆಂಗೆ ನಾವು ಇಷ್ಟು ಕೋಟಿ ಹಾಕಿದ್ದೀವಿ, ಇಷ್ಟು ಕೋಟಿ ದುಡ್ಡು ಬಂದುಬಿಡಬೇಕು, ಎಲ್ಲ ಕಡೆ ರೀಚ್ ಆಗಬೇಕು ಅಂತ. ಅದೆಲ್ಲವನ್ನು ಮೀರಿ ಅದೆಲ್ಲವೂ ಆದಾಗ ಇನ್ನೊಂದು ಸ್ಟೆಪ್ಪು ಮೀರಿ ಈ ಥರ ಒಂದು ಸೋಷಿಯಲ್ ಕಾಸ್ಗೆ ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸ್ಟ್ಯಾಂಡ್ ಆಯಿತು ಅನ್ನೋದು ಇದೆಯಲ್ಲ, ಈ ಫ್ಯಾಕ್ಟರು ನನಗೆ ತುಂಬ ಖುಷಿ ಕೊಡ್ತು. ಅಫ್ಕೋರ್ಸ್ ಲೈಕ್ CM ಸರ್ ಜೊತೆ ವಿಜಯ್ ಸರ್ ಡಿಸ್ಕಷನ್ ಮಾಡಿದರು ಇದ್ರ ಬಗ್ಗೆ. ಆ್ಯಂಡ್ ನಾನು ಆ್ಯಕ್ಚುಲಿ ನಮ್ಮ ಇವೆಂಟ್ಗೆ ಹೋಮ್ ಮಿನಿಸ್ಟರ್ ಸರ್ ಪರಮೇಶ್ವರ್ ಸರ್ ಬರೋದಿದ್ರು. ನಾನು ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಮನೆಗೆ ಹೋಗಿದಾಗ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದರು. ಬಟ್ ತುಂಬ ಟೈಮ್ ಕೊಟ್ಟರು. ಆಗ ವಿಜಯ್ ಸರ್ ನನಗೇನೇನು ವಿಷಯಗಳು ಹೇಳೋರು ಡ್ರಗ್ಸ್ ಬಗ್ಗೆ ಅದು ಇದು, ನಾನು ಇದನ್ನು ಹೇಳಿದೆ, ಸರ್ ಹಿಂಗೆಲ್ಲ ಇದೆಯಂತೆ, ಈ ಥರ ಎಲ್ಲ ಇದೆ, ಹೌದಾ ಅಂತ ಅವರು ಕೂಡ ತುಂಬ ಆಶ್ಚರ್ಯವಾಗಿ ಕೇಳಿದ್ರು. ಸೊ ಆಮೇಲೆ ಪೊಲೀಸ್ ಫೋರ್ಸು ಮತ್ತು ನಮ್ಮ ಏನು ಲಾ ಅಂತೆಲ್ಲ ಏನು ಹೇಳ್ತೀವಿ, ಲಾಯರ್ಸ್ ಇರ್ಬೋದು, ಎಲ್ಲರೂ ಕೂಡ ಈ ಸಿನಿಮಾನ ನೋಡಿದ್ರು. ತುಂಬ ಜನ ನೋಡಿದ್ದಾರೆ. ಅವ್ರಗಳದ್ದು ಕೂಡ ಅಂದರೆ ಐ ಥಿಂಕ್ ಎಲ್ರಿಗೂ ತುಂಬ ಇಲ್ಲ ಇದು ಈ ಮಟ್ಟಕ್ಕೆ, ಅಂದರೆ ಒಂದು ಸೋಷಿಯಲ್ ಕಾಸ್ಗೆ ಈ ಥರ ಇದೆಯಾ ಬೆಂಗಳೂರು, ಒಂಥರ ಭಯ ಆಗುವಂಥ ವಿಚಾರಗಳನ್ನ ನಾವೇನು ರಿಯಾಲಿಟಿ ಆ್ಯಕ್ಚುಲಿ ನಡೀತಿರೋದು ನಮಗೆ ದಿನನಿತ್ಯ ಜೀವನದಲ್ಲಿ ಕಾಣಿಸಲ್ಲ ಬಹುಶಃ. ಬಟ್ ನಡೀತಾ ಇರೋ ವಿಚಾರನ ನಾವು ಹಂಗೆ ಹಸಿಯಾಗಿ ವಿಜಯ್ ಸರ್ ಅವ್ರ ಸ್ಟೈಲಲ್ಲಿ ತೋರಿಸಿರೋದು ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗಿದ್ದು. ಅಂದರೆ ನನಗೆ ತುಂಬ ಖುಷಿಯಾಗಿದ್ದ ವಿಚಾರ ಏನಂದರೆ, ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟು, ಆಮೇಲೆ ಫೈನಾನ್ಷಿಯಲಿ ಮಾತ್ರನೇ ಸೀಮಿತ ಅಲ್ದಲೇ ಈ ಥರ ಬೇರಿಯರ್ಸ್ನ ದಾಟಿ ಇವತ್ತು ಒಂದು ನಿಜವಾಗ್ಲೂ ಒಂದು ಸೋಷಿಯಲ್ ಕಾಸ್ ಆಗಿ ನಮ್ಮ ಜನಕ್ಕೆ ಏನೋ ಒಂದು ಆಗಬೇಕು ಅನ್ನೋ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನಗಳನ್ನ ತಗೋತಿಯಾರ ವಿಚಾರವಾಗಿ ಅಂತಂದಿದ್ದು ತುಂಬ ಹೆಮ್ಮೆ ಅಂತ ಅನಿಸ್ತು, ಖುಷಿ ಆಯಿತು. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಆಗಿ ನನಗೆ ಯಾವುದೇ ಕ್ರೆಡಿಟು ಕೂಡ ನಾನು ತೊಗೊಳಕ್ಕೆ ನಾನೇ ರೆಡಿ ಇಲ್ಲ. ಬೇಸಿಕಲಿ ಇದಷ್ಟು ಕ್ರೆಡಿಟು, ಈ ಸಿನಿಮಾ ಕ್ರೆಡಿಟೇ ವಿಜಯ್ ಸರ್ ಈ ಥಾಟ್ ಇಟ್ಕೊಂಡು ಮಾಡ್ದಲೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಎಷ್ಟೋ ಸಿನಿಮಾಗಳು ರಿಲೀಸ್ ಹಂತಕ್ಕೆ ಬಂದಾಗ್ಲೇ ಆರ್ಟಿಸ್ಟ್ಗಳು ಸಪೋರ್ಟೇ ಇರಲ್ಲ. ಸಿನಿಮಾ ರಿಲೀಸಿಗೆ ಬರ್ತಾರೆ, ಇಲ್ಲ ಪ್ರೀ ರಿಲೀಸಿಗೆ, ಅಲ್ಲಿಗೆ ಮುಗ್ದೋಯ್ತು. ಬಟ್ ನಮ್ಮ ಸಿನಿಮಾ ಇವರು ಎಲ್ಲ ಹಂತದಲ್ಲೂ ಜೊತೆಗೆ ನಿಂತರು ವಿಜಯ್ ಸರ್. ಇದು ಮುಗಿದು ಸಿನಿಮಾ ರಿಲೀಸ್ ಆಗಿ ದೊಡ್ಡಿಟ್ಟು ಅಂದಮೇಲೆ ಇನ್ನೂ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಎಲ್ಲರೂ. ಬಟ್ ಇವ್ರು ಆಗ 2ನೇ ಹೋರಾಟ ಸ್ಟಾರ್ಟ್ ಮಾಡಿಕೊಂಡ್ರು. ಸ್ಟಿಂಗ್ ಆಪ್ರೇಷನ್ಸ್ ಎಲ್ಲ ಮಾಡಿ ಪರ್ಸ್ನಲ್ ಆಗಿ ನೋಡಿ ಈ ಥರ ನಡೀತಾ ಇದೆ. ಅಂದರೆ ಅದರಲ್ಲಿ ಯಾವುದು ಸ್ವಾರ್ಥ ಯಾರಿಗೂ ಕಾಣಿಸ್ತೀನಿ. ನಂಗೆ ತುಂಬ ಜನ ಪಬ್ಲಿಕ್ ಸಿಕ್ಕಿದಾಗೆಲ್ಲ ಹೇಳಿದ್ರು, ಏನು ಸರ್ ಅವ್ರು ಹಿಂಗೆ ಈ ಥರ ಮಾಡ್ತಾರೆ ಅಂತ. ಬಟ್ ಆ್ಯಕ್ಚುಲಿ ದಟ್ ಈಸ್ ಅ ಫ್ಯಾಕ್ಟ್ ಅಲ್ವಾ. ಅವರು ಒಂದು ಸ್ವಾರ್ಥನೇ ಇಲ್ಲ ಆ ಹೋರಾಟಗಳಲ್ಲಿ. ಇನ್ಫ್ಯಾಕ್ಟ್ ಅದು ಎಷ್ಟು ನಮಗೆ ತುಂಬ ಭಯ ಆಗೋದು. ನಾನು ಅವ್ರ ಜೊತೆ ಹೇಳಿದ್ದು ಕೂಡ, ಸರ್ ಸ್ವಲ್ಪ ನೋಡಿಕೊಂಡು, ಬಿಕಾಸ್ ಆ ಥರ ಜಾಗಗಳಿಗೆ ಹೋಗಿ ಸ್ಟಿಂಗ್ ಆಪ್ರೇಷನ್ಗಳು ಮಾಡಿ ಯಾರನ್ನೋ ಕಳಿಸೋದು ನೋಡಿ, ಇಲ್ಲಿ ಟ್ಯಾಬ್ಲೆಟ್ಸ್ ಹಿಂಗೆ ಸಿಗ್ತಾ ಇದೆ ಅನ್ನೋದು, ಇಲ್ಲ ಡ್ರಗ್ಗಿ ಒಬ್ಬನ ಹಿಡಿಯೋದು, ಪೆಡ್ಲರ್ನ ಹಿಡಿಯೋದು, ತುಂಬ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಸಕ್ಸಸ್ ಆಗಿ ಇವ್ರು ಗೆದ್ರು ಬಿಡು ಅಂತ ಅನ್ನಿಸ್ಕೊಂಡ ಮೇಲೂ ಹೋಗಿ ಮಾಡೋದಿದೆಯಲ್ಲ, ಅದು ರಿಯಲ್ ಸೋಷಿಯಲ್ ಸರ್ವೀಸು, ಸೋಷಿಯಲ್ ಕಾಸ್ಗೋಸ್ಕರ ಮಾಡಿರೋದು. ಈ ಸಿನಿಮಾನು ನಾವು ಎಷ್ಟು ಮಟ್ಟಕ್ಕೆ ನಾವು ಕಮರ್ಷಿಯಲಿ ಅಂತ ಆಸೆ ಇಟ್ಕೊಂಡಿದ್ವೋ ಅಷ್ಟೇ ಮಟ್ಟಕ್ಕೆ ಒಂದು ಸೋಷಿಯಲ್ ಕಾಸ್ಗೆ ಒಂದು ಸೋಷಿಯಲ್ ಸಬ್ಜೆಕ್ಟ್ನ ಚೂಸ್ ಮಾಡಿದ್ದೀನಿ ಅನ್ನೋ ಖುಷಿ ನನಗಿತ್ತು. ವಿಜಯ್ ಸರ್ಗೆ ತುಂಬ ಧೈರ್ಯ ಇತ್ತು, ಸೋಷಿಯಲ್ ಕಾಸಿಗೆ ಸಿನಿಮಾ ನಾನು ಮಾಡ್ತೀನಿ, ನಾನು ಹೆಣ್ಮಕ್ಳಿಗೋಸ್ಕರ ಸಿನಿಮಾ ಮಾಡ್ತೀನಿ, ನಮ್ಮ ಮುಂದಿನ ಜನ್ರೇಷನ್ನು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವ್ರುಗಳಿಗೋಸ್ಕರ ಆಗುವಂಥ ಸಿನಿಮಾ ಆಗಬೇಕು ಅನ್ನೋದು ತುಂಬ ಇತ್ತು. ಸೊ ಇದಷ್ಟು ಕ್ರೆಡಿಟು ಅವ್ರಿಗೆ ಸೇರಬೇಕು.